ಸಿಂಬಾಪುರ್ ಎಂಬ ಊರಲ್ಲಿ ಆರ್ಯನ್ ತನ್ನ ಪತ್ನಿಯಾದ ಜಿಯಾ ಜೊತೆ ಅವ್ರ ಅಣ್ಣ ಅತ್ತಿಗೆ ಜೊತೆ ಇರ್ತಾ ಇದ್ದ. ಆರ್ಯನ್ ಅತ್ತಿಗೆ ಪ್ರೀತಿ ತುಂಬಾ ಕಿರಿಕಿರಿ ಇದ್ಲು. ಅವ್ರಿಗೇನ್ ಇಷ್ಟ ಇರ್ಲಿಲ್ಲ ಅಂದ್ರೆ ಆರ್ಯನ್ ಮತ್ತೆ ಜಿಯಾ ಅವಳ ಮನೆಯಲ್ಲಿರೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅವಳು ಪ್ರತಿದಿನ ತನ್ನ ಗಂಡನಾದ ಸಂದೀಪ್ಗೆ ಚಾಡಿ ಹೇಳ್ತಾ ಇದ್ಲು. ಎಷ್ಟು ಸಲ ಹೇಳಿದೆ ನಿಮ್ಗೆ, ನನಗೆ ನಿಮ್ಮಣ್ಣ ಮತ್ತೆ ಅವನ ಹೆಂಡತಿ ಜೊತೆ ಇರೋದು ಇಷ್ಟ ಇಲ್ಲ ಅಂತ. ಮತ್ತೆ ನನಗೆ ಉಳ್ದಿರೋ ಆಸ್ತಿಲಿ ಅವ್ರಿಗೆ ನಾವು ಪಾಲ್ ಕೊಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಕೂಡ ಇದನ್ನೇ ಅನ್ಕೋತಾ ಇದೀನಿ ಭಾಗ್ಯವತಿ. ಅದಕ್ಕೆ ನಾನು ಇವತ್ತು ಕೋರ್ಟ್ಗೆ ಹೋಗ್ಬಿಟ್ಟು ಬಂದಿದ್ದು. ಮತ್ತೆ ಒಬ್ಬ ವಕೀಲನ್ಗೆ ಚೆನ್ನಾಗಿ ದುಡ್ಡು ಕೊಟ್ಟು ಪೇಪರ್ಸ್ ನ ವ್ಯವಸ್ಥೆ ಮಾಡಿಸಿದೀನಿ. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದೆ, ನಮ್ಮ ತಂದೆಯವರು ಬಿಟ್ಟು ಹೋಗೋಕ್ಕೂ ಮುಂಚೆ ಎಲ್ಲದನ್ನು ನನ್ನ ಹೆಸರಿಗೆ ಬರ್ದಿದ್ರು ಅಂತ. ಈಗ ಕೇವಲ ನಾಳೆ ಆಗೋದಕ್ಕೆ ಕಾಯ್ತಾ ಇದೀನಿ. ವಾಹ್, ಏನ್ರಿ ನೀವು, ಎಂತ ಉಪಾಯ ಕೊಟ್ರಿ ನೀವು. ಆರ್ಯನ್ ಮತ್ತೆ ಜಿಯಾ ಗುಣದಿಂದ ತುಂಬಾನೇ ಒಳ್ಳೆಯವರಾಗಿದ್ರು. ಮನೆಯ ಎಲ್ಲ ಕೆಲಸವನ್ನ ಜಿಯಾನೇ ಮಾಡ್ತಿದ್ಲು. ಮತ್ತೆ ಆರ್ಯನ್ ತನ್ನ ತಂದೆಯ ಬಿರಿಯಾನಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮತ್ತೆ ಅವನ್ ಹೆಂಡತಿನ ಮನೆಯಿಂದ ಹೊರಗೆ ಹಾಕ್ತಾರೆ. ಅಣ್ಣ, ನೀವ್ ಹೀಗ್ ಮಾಡ್ಬಾರ್ದಾಗಿತ್ತು. ಅಕ್ಕ, ನಮ್ಮಿಂದ ಏನ್ ತಪ್ಪಾಗಿದೆ? ಮತ್ತೆ ನಮ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾವೆಲ್ಲ ಎಲ್ಲ ಹೋಗ್ಬೇಕು? ಎಲ್ಲಿಗಾದ್ರೂ ಹೋಗು, ಮತ್ತೆ ವಾಪಸ್ ಅಂತೂ ಇಲ್ಲಿಗ್ ಬರ್ಬೇಡ. ಮತ್ತೆ ಆರ್ಯನ್, ನೀನೇನು ಕೆಲ್ಸಕ್ ಬರೋದೇನ್ ಬೇಡ. ಆ ಬಿರಿಯಾನಿ ಅಂಗಡಿ ಕೂಡ ಅಪ್ಪ ನನ್ನ ಹೆಸರಿಗೆ ಬರ್ದಿಟ್ಟು ಹೋಗಿದ್ದಾರೆ. ಈಗ ನೀವಿಬ್ರು ಹೊರಡಿ, ಸ್ವಂತವಾಗಿ ಏನಾದ್ರು ಮಾಡಿ, ಆದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಡಿ, ಅರ್ಥ ಆಯ್ತಾ? ನೀನ್ ಇಲ್ಲೇ ಉಳ್ಕೋಬೇಕು ಅಂದ್ರೆ ಸ್ವಲ್ಪ ದಿನ ರೈಲ್ವೆ ಸ್ಟೇಷನ್ ಅಲ್ಲೇ ಇರು. ಬಡವರೆಲ್ಲ ಅಲ್ಲೇ ತಾನೇ ಮಲ್ಕೊಳ್ಳೋದು. ಆರ್ಯನ್ ತನ್ನ ಹೆಂಡತಿನ ಕರ್ಕೊಂಡು ಸಿಂಬಾಪುರ್ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ತಿನ್ನೋಕ್ಕಂತ ಕೆಲವು ತಿಂಡಿಗಳನ್ನ ತಗೊಳ್ತಾನೆ. ಅವರಿಬ್ರು ಪೂರ್ತಿ ದಿನ ಆ ರೈಲ್ವೆ ಸ್ಟೇಷನ್ ಅಲ್ಲೇ ಇರ್ತಾರೆ. ಅವ್ರಿಗಲ್ಲಿ ಹೊತ್ಕೊಳ್ಳಕ್ಕೆ ಹಾಸ್ಕೊಳ್ಳಕ್ಕೆ ಏನೂ ಇರಲ್ಲ. ದಿನ ಹೋದಂತೆ ಅವ್ರಿಗೆ ಊಟಕ್ಕೆ ಸಮಸ್ಯೆ ಆಯ್ತು. ನಾವು ತಿನ್ನೋಕೆ ಏನ್ ಮಾಡೋದು? ತಿನ್ನೋದಕ್ಕೆ ಏನು ಉಳ್ದಿಲ್ಲ. ನೀನ್ ಚಿಂತೆ ಮಾಡಬೇಡ, ಇಲ್ಲೇ ಇರು, ನಾನು ವ್ಯವಸ್ಥೆ ಮಾಡ್ತೀನಿ. ಆರ್ಯನ್ ಸ್ವಲ್ಪ ದೂರ ಹೋದ್ಮೇಲೆ ತಿನ್ನೋಕೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಊಟ ಊಟ ಯಾರತ್ರಾದ್ರೂ ತಿನ್ನೋದಕ್ಕೆ ಏನಾದರೂ ಇದೆಯಾ? ಊಟ ಕೊಡಿ, ನನ್ನ ಹೆಂಡತಿಗೆ ತುಂಬಾ ಹಸುವಾಗಿದೆ. ಊಟ ಕೊಡಿ, ಯಾರಾದ್ರೂ ಏನಾದ್ರೂ ಕೊಡಿ. ಆರ್ಯನ್ಗೆ ತನ್ನ ಪರಿಸ್ಥಿತಿ ನೋಡಿ ತುಂಬಾನೇ ಅಳು ಬರುತ್ತೆ. ಆಗ ಅಲ್ಲೊಂದ್ ಚಿಕ್ಕ ಹುಡುಗಿ ಬಂದು ಆರ್ಯನ್ಗೆ ಹೇಳ್ತಾಳೆ, ನೀವ್ ಯಾಕೆಲ್ಲ ಹೇಳ್ತಾ ಇದ್ದೀರಾ? ನಾನ್ ನಿಮ್ಗೆ ಊಟ ಕೊಡ್ತೀನಿ. ನಾನ್ ಇವತ್ತು ಟಿಫನ್ ತಗೊಂಬಂದಿದ್ದೀನಿ. ಮಮ್ಮಿ ಇವತ್ ನನಗೆ ಬಿರಿಯಾನಿ ಮತ್ತೆ ಮೋಮೋಸ್ನ ನನ್ನ ಫ್ರೆಂಡ್ಸ್ಗೆ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ನೀವ್ ಅಳ್ಬೇಡಿ, ನಾನ್ ನಿಮ್ಗೆ ಟಿಫನ್ನ ಕೊಡ್ತೀನಿ. ಪುಟಿ, ನಿನಗೆ ತುಂಬಾ ತುಂಬಾ ಧನ್ಯವಾದ. ದೇವ್ರ ನಿನ್ನ ಚೆನ್ನಾಗೇ ಇಟ್ಟಿರ್ತಾನೆ ಯಾವಾಗ್ಲೂ. ದೇವ್ರ ಹತ್ರ ನಾನು ಇದನ್ನೇ ಕೇಳ್ಕೊತೀನಿ. ಅದೇ ದಾರಿಯ ಮಧ್ಯದಲ್ಲಿ ಒಬ್ಳು ವಯಸ್ಸಾದ ಹೆಂಗಸು ಭಿಕ್ಷೆ ಬೇಡ್ತಾ ಜನರಿಗೆ ಊಟ ಕೇಳ್ತಾ ನಿಂತಿದ್ಲು. ಯಾರಾದ್ರೂ ನನಗೆ ಊಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ. ಆರ್ಯನ್ ಆ ಹೆಂಗಸಿನ ಹತ್ರ ಬಂದು ನಿಲ್ತಾನೆ. ಮತ್ತೆ ಅವ್ರಿಗೆ ಹೇಳ್ತಾನೆ, ಅದು ಅಮ್ಮ, ನಾನ್ ನಿಮ್ಗೆ ಸ್ವಲ್ಪ ಊಟನ ಕೊಡ್ತೀನಿ. ನಾನ್ ನನ್ನ ಪಾಲಿನ ಊಟನ ನಿಮ್ಗೆ ಕೊಡ್ತೀನಿ. ನನಗೆ ಎಷ್ಟು ಊಟ ಬೇಕಿತ್ತು ಅಂದ್ರೆ ನನ್ನ ಹೆಂಡತಿ ಹೊಟ್ಟೆ ತುಂಬುವಷ್ಟು ಮಾತ್ರ. ನೀನು ತುಂಬಾ ಒಳ್ಳೆ ವ್ಯಕ್ತಿ. ಇಂಥ ವ್ಯಕ್ತಿಗೋಸ್ಕರನೇ ನಾನು ಹುಡುಕ್ತಾ ಇದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಮುತ್ತನ್ನ ಹುಡುಕೋ ಹಾಗೆ ನಾನು ಹುಡುಕ್ತಾ ಇದ್ದೆ. ಆದ್ರೆ ಪ್ರತಿ ಸಲ ನನಗೆ ಕಲ್ಲೇ ಸಿಗ್ತಾ ಇತ್ತು. ಆದ್ರೆ ಇವತ್ತು ಈ ಸಮುದ್ರದಲ್ಲಿ ನನಗೆ ಮುತ್ತು ಸಿಕ್ಕಾಗಿದೆ. ಆ ವಯಸ್ಸಾದ ಹೆಂಗಸು ದೇವತೆಯಾಗಿ ಬದಲಾಗ್ತಾಳೆ. ಯಾವ ಹುಡುಗಿ ನಿನಗೆ ಟಿಫನ್ ಕೊಟ್ಲೋ ಅವಳು ನಾನೇ ಆಗಿದ್ದೆ ಕಂದ. ಅಷ್ಟೆಲ್ಲ ಹಸ್ವಿದ್ರು ಕೂಡ ನೀನು ನನಗೂಟ ಕೊಟ್ಟೆ. ಇನ್ಮೇಲೆ ನೀನು ಯಾವತ್ತೂ ಹಸ್ವಿಂದ ಮಲ್ಗೋದಿಲ್ಲ. ನೀನ್ ಏನೆಲ್ಲ ಕಳ್ಕೊಂಡಿದ್ಯೋ ನಿಧಾನವಾಗಿ ಅದ್ರ 2 ಪಟ್ಟು ನೀನು ಪಡ್ಕೋತೀಯ. ಕಷ್ಟಪಡು, ಹಾಗೆ ತುಂಬಾ ಸುಖ ಪಡು ಆರ್ಯನ್. ಆ ದೇವತೆ ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ನಿರ್ಮಾಣ ಮಾಡ್ತಾಳೆ. ಅದ್ರ ಮೇಲೆ ಮೋಮೋಸ್ ಬಿರಿಯಾನಿ ಅಂತ ಬರ್ದಿರುತ್ತೆ. ಇನ್ಮೇಲೆ ನೀನು ಇಲ್ಲೇ ಮಾರಾಟ ಮಾಡ್ತೀಯಾ, ಇದೇ ಅಂಗಡಿಲಿ ನೀನು ಕೆಲಸ ಮಾಡ್ತೀಯಾ. ನಿನ್ ಕೈಯಿಂದ ಮಾಡೋ ಬಿರಿಯಾನಿ ಯಾರು ತಿಂತಾರೋ ಅವ್ರದನ್ನ ತುಂಬಾ ಇಷ್ಟಪಡ್ತಾರೆ. ಇಷ್ಟ ಹೇಳಿ ಆ ದೇವತೆ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ. ಆರ್ಯನ್ ತನ್ನ ಹೆಂಡತಿಗೆ ಊಟ ಕೊಡ್ತಾನೆ. ಮತ್ತೆ ಎಲ್ಲ ನಡೆದ ವಿಷಯವನ್ನ ಹೇಳ್ತಾನೆ. ಒಳ್ಳೆ ಜನಗಳಿಗೆ ಕೆಟ್ಟದಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನ ಕೇಳಿದ್ದೆ. ಆದ್ರೆ ಇವತ್ ನಮ್ಗೆ ಏನಾಯ್ತೋ ಅದೇ ಸಾಕ್ಷಿ. ಈ ವಾಕ್ಯ ಸುಳ್ಳು ಅನ್ನೋದಕ್ಕೆ. ಮಾರನೇ ದಿನ ಆರ್ಯನ್ ಮತ್ತೆ ಜಿಯಾ ಆ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಮೊದ್ಲೇ ಮೋಮೋಸ್ ಬಿರಿಯಾನಿ ಮಾಡೋ ಎಲ್ಲಾ ಸಾಮಗ್ರಿಗಳು
2 ಪೆಟ್ಟಿಗೆಗಳಲ್ಲಿ ಇತ್ತು. ಜೊತೆಗೆ ಅಲ್ಲಿ ಒಂದ್ ಲೆಟರ್ ಕೂಡ ಇತ್ತು. ಅದರಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಬರ್ದಿತ್ತು. ಇಲ್ಲಂತೂ ಮೊದ್ಲೇ ಸಾಮಗ್ರಿಗಳೆಲ್ಲ ತಯಾರಾಗಿದೆ. ನಾವೀ ಬಿರಿಯಾನಿನ ಎಲ್ರಿಗೂ ಮಾರೋಣ. ಇದನ್ನ ಶ್ರೀಮಂತರು ಖರೀದಿ ಮಾಡ್ಬೋದು, ಬಡವರು ಖರೀದಿ ಮಾಡ್ಬೋದು. ಈ ಬಿರಿಯಾನಿನ ನಾವು 5 ರೂಪಾಯಿಗೆ ಮಾರೋಣ. ಸರಿಯಾಗಿ ಹೇಳಿದ್ರಿ ನೀವು. ಆರ್ಯನ್ ಮತ್ತೆ ಜಿಯಾ ಸೇರ್ಕೊಂಡು ಮೋಮೋಸ್ ಬಿರಿಯಾನಿನ ತಯಾರಿ ಮಾಡ್ತಾರೆ. ಮೋಮೋಸ್ ಬಿರಿಯಾನಿ 1 ಪ್ಲೇಟ್ಗೆ 5 ರೂಪಾಯಿ ಬೆಲೆ ಇಟ್ಟು ಮಾರೋಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೋಮೋಸ್ ಬಿರಿಯಾನಿ ತಿನ್ನಕ್ಕೆ ಅಲ್ಲಿ ತುಂಬಾ ಜನ ಬಂದು ಸೇರ್ಕೊಳ್ತಾರೆ. ಮಗ್ನೆ, ಧನ್ಯವಾದ. ನೀನು ನಮ್ಮ ಬಡವರ್ನೆಲ್ಲ ತಲೆಲಿಟ್ಕೊಂಡು ಈ ಅದ್ಭುತವಾದ ಮೋಮೋಸ್ ಬಿರಿಯಾನಿನ 5 ರೂಪಾಯಿಗೆ ಮಾರೋದಕ್ಕೆ ಶುರು ಮಾಡಿದೀಯ. ನಮಗೂ ಕೂಡ ಕಷ್ಟ ಗೊತ್ತಿದೆ. ನಮಗ್ ಗೊತ್ತು ಹಸುವಿನ ಬೆಲೆ ಏನು ಅಂತ. ನೀವು ನಿಶ್ಚಿಂತರಾಗಿರಿ. ಈಗ ನೀವ್ ಹೇಳಿ ನಿಮ್ಗೆ ಇನ್ನೂ ಎಷ್ಟು ಬಿರಿಯಾನಿ ಬೇಕು ಅಂತ. ಯಾಕಂದ್ರೆ ಅದಕ್ಕೋಸ್ಕರ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡೋದೇನೂ ಬೇಕಾಗಿಲ್ಲ. ನಿಧಾನವಾಗಿ ಆ ಊರಲ್ಲಿ ಆರ್ಯನ್ ಮತ್ತೆ ಜಿಯಾ ಮಾಡೋ ಮೋಮೋಸ್ ಬಿರಿಯಾನಿ ತುಂಬಾ ಪ್ರಸಿದ್ಧವಾಯಿತು. 5 ರೂಪಾಯಿ ಮೋಮೋಸ್ ಬಿರಿಯಾನಿಯನ್ನ ತಿನ್ನಕ್ಕೆ ಬಂದ್ ಸೇರ್ತಾ ಇದ್ರು. ಶ್ರೀಮಂತರು ಕೂಡ ಅವನ ಅಂಗಡಿಗೆ ಆ 500 ರೂಪಾಯಿ ಮೋಮೋಸ್ ಬಿರಿಯಾನಿನ ತಿನ್ನಕ್ಕೆ ಬರ್ತಾ ಇದ್ರು. ಮತ್ತೆ ಅವರು ಅವನ್ಗೆ ತುಂಬಾನೇ ಹಣ ಕೊಟ್ಟು ಹೋಗ್ತಾ ಇದ್ರು. ಈ ಸುದ್ದಿ ಗಾಳಿ ತರ ಸಂದೀಪ್ ಮತ್ತೆ ಅವನ್ ಹೆಂಡತಿಗೆ ಬಂದು ತಲುಪುತ್ತೆ. ನಾನ್ ಕೇಳ್ತಾ ಇರೋದೆಲ್ಲ ನಿಜನೇನ್ರಿ? ಆರ್ಯನ್ ಮತ್ತೆ ಜಿಯಾ ಮತ್ತೆ ಶ್ರೀಮಂತರಾಗ್ತಾ ಇದಾರಂತೆ. ಎಷ್ಟೋ ಊರಿನ ಶ್ರೀಮಂತ ವ್ಯಕ್ತಿಗಳೆಲ್ಲ ಅವ್ರ ಹತ್ರ ಬಂದು ಬಿರಿಯಾನಿ ತಿಂದು ಜಾಸ್ತಿ ದುಡ್ಡನ್ನು ಕೊಟ್ಬಿಟ್ಟು ಹೋಗ್ತಾ ಇದಾರಂತೆ. ಗೊತ್ತಿದೆ, ನನಗೂ ಕೂಡ ಅರ್ಥ ಆಗ್ತಿಲ್ಲ. ನಾವು ಅವನಿಂದ ಎಲ್ಲದನ್ನೂ ಕಿತ್ಕೊಂಡ್ವಿ. ಹಾಗಿದ್ಮೇಲೆ ಅವನ ಅಂಗಡಿ ತೆರೆಯೋದಕ್ಕೆ ಅಷ್ಟು ದುಡ್ಡು ಎಲ್ಲಿಂದ ಬಂತು? ಹಾಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅವನು ಬಿರಿಯಾನಿನ 5 ರೂಪಾಯಿಗೆ ಮಾರ್ತಾ ಇದ್ದಾನೆ. ನಾವಿಬ್ರು ಅಲ್ಲಿಗೆ ಹೋಗಿ ನೋಡ್ಬೇಕಾಗುತ್ತೆ ಭಾಗ್ಯವತಿ. ಮತ್ತೆ ಅವರು ನಮ್ ಜೊತೆ ಮಾತಾಡ್ತಾರೋ ಇಲ್ವೋ? ಅದ್ನೆಲ್ಲ ನನಗ್ ಬಿಟ್ಬಿಡು. ನನಗೆ ನನ್ನ ತಮ್ಮನ ಬಗ್ಗೆ ಚೆನ್ನಾಗ್ ಗೊತ್ತು. ಅವನ್ ಮನ್ಸು ತುಂಬಾ ಒಳ್ಳೇದು. ಅವನ್ ನನ್ ಮೇಲೆ ಕೋಪ ಮಾಡ್ಕೊಳಲ್ಲ. ನನ್ನ ತಮ್ಮ ಆರ್ಯನ್, ನನ್ನ ಕ್ಷಮಿಸ್ಬಿಡಪ್ಪ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ಜಿಯಾ, ನಮ್ಮನ್ನ ಕ್ಷಮಿಸ್ಬಿಡು. ನಾವು ನಿಮ್ ಜೊತೆ ತುಂಬಾನೇ ತಪ್ಪಾಗಿ ನಡ್ಕೊಂಡಿದೀವಿ. ಅಯ್ಯೋ ಅಕ್ಕ, ಆತರ ಏನೂ ಇಲ್ಲ. ನಮ್ಗೇನೋ ಕೆಟ್ಟದಾಯ್ತು. ಆದ್ರೆ ನಾವು ಸೋಲು ಒಪ್ಕೊಂಡಿಲ್ಲ. ಮತ್ತೆ ನೀವು ನಮ್ಮ ಹತ್ರ ಬಂದಿದ್ದೀರಾ ಅಂದ್ರೆ ಒಂದ್ ಮಾತಂತೂ ಸತ್ಯ, ನಾವು ಸಂಬಂಧಗಳನ್ನ ಕಳ್ಕೊಂಡಿಲ್ಲ ಅಂತ. ಸಂದೀಪಣ್ಣ, ನಾವಿಬ್ರು ನಿಮ್ಮನ್ನ ಕ್ಷಮಿಸಿದೀವಿ. ನಾನ್ ನಿಮ್ಮಿಬ್ರಿಗೂ ಮೋಮೋಸ್ ಬಿರಿಯಾನಿ ಕೊಡ್ತೀನಿ. ಆರ್ಯನ್ ಅವರಿಬ್ರಿಗೂ ಮೋಮೋಸ್ ಬಿರಿಯಾನಿನ ತಿನ್ನಕ್ ಕೊಡ್ತಾನೆ. ಸಂದೀಪ್ ಮಾತಾಡ್ತಾ ಆರ್ಯನ್ಗೆ ಮೋಮೋಸ್ ಬಿರಿಯಾನಿ ಅಂಗಡಿಯ ರಹಸ್ಯ ಕೇಳ್ತಾನೆ. ಆರ್ಯನ್ ಅವನ್ ಮೇಲೆ ನಂಬಿಕೆ ಇಟ್ಟು ಆ ರಹಸ್ಯನ ಹೇಳ್ತಾನೆ. ಅಣ್ಣ, ನಾವು 5 ರೂಪಾಯಿಗೆ ಈ ಬಿರಿಯಾನಿನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಅಂಗಡಿಯಲ್ಲಿ 2 ಪೆಟ್ಟಿಗೆ ಇದೆ. ಅದರಲ್ಲಿ ಪ್ರತಿದಿನ ಮೋಮೋಸ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕೋ ಅದೆಲ್ಲ ಬಂದ್ಬಿಟ್ಟಿರುತ್ತೆ. ಮತ್ತೆ ಪತ್ರದಲ್ಲಿ ಮೋಮೋಸ್ ಬಿರಿಯಾನಿ ಹೇಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಬರ್ದಿದೆ. ಅದಕ್ಕೆ ಮೋಮೋಸ್ ಬಿರಿಯಾನಿ ತಿನ್ನೋದಕ್ಕೆ ಸ್ವಾದಿಷ್ಟವಾಗಿರುತ್ತೆ. ಒಳ್ಳೆ ವಿಷಯ, ತುಂಬಾ ಒಳ್ಳೆ ವಿಷಯ. ಮೋಮೋಸ್ ಬಿರಿಯಾನಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾವೀಗ ಹೊರಡ್ತೀವಿ. ಆದ್ರೆ ನಾವು ಮುಂದೆನೂ ಕೂಡ ನಿಮ್ನ ಭೇಟಿಯಾಗೋದಕ್ಕೆ ಬರ್ತಾನೆ ಇರ್ತೀವಿ. ಸಂದೀಪ್ ಮತ್ತೆ ಪ್ರೀತಿ ತಮ್ಮ ಮನೆಗೆ ಹೋಗ್ತಾರೆ. ಹೇಳಿದ್ದೆ ತಾನೇ ನಾನು, ಆ ಆರ್ಯನ ನನ್ನ ಮೇಲೆ ಕೋಪ ತೋರ್ಸಲ್ಲ ಅಂತ. ಮತ್ ನೋಡಿದ್ಯಾ ಅವನ್ ಬಾಯಲ್ಲಿ ಯಾವ ರೀತಿಯಿಂದ ಎಲ್ಲದನ್ನ ಆಚೆ ತರಿಸ್ದೆ ಅಂತ. ಆ 2 ಪೆಟ್ಟಿಗೆಗಳು ಮತ್ತೆ ಆ ಕಾಗದ ನಮಗ್ ಬೇಕಾಗಿರೋದು ಅಷ್ಟು ಮಾತ್ರ. ಮತ್ತೆ ನಾವು ಮೋಮೋಸ್ ಬಿರಿಯಾನಿ ಮಾರ್ಬೋದು, ಅದು ಕೂಡ ಜಾಸ್ತಿ ಲಾಭಕ್ಕೆ. ಯೋಚನೆ ಮಾಡ್ರಿ, ಎಷ್ಟು ದುಡ್ಡು ಬರುತ್ತೆ ನಮ್ಗೆ. ನೋಡ್ರಿ, ಪ್ಲಾನ್ ಮಾಡ್ರಿ. ನಾನು ಉಪಾಯ ಮಾಡಿದೀನಿ ಭಾಗ್ಯವತಿ. ನೀನ್ ಸುಮ್ನೆ ನನ್ನ ಜೊತೆ ಬರ್ತಾ ಇರೋ. ಮಾರನೇ ದಿನ ಆರ್ಯನ್ ಮತ್ತೆ ಜಿಯಾ ಶಾಪ್ ಅನ್ನ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾರೆ. ಆಗ ಸಂದೀಪ್ ಮತ್ತೆ ಪ್ರೀತಿ ರೈಲ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ. ಅವರು ಒಳಗಡೆ ಬರ್ತಿದ್ದ ಹಾಗೆ ಆರ್ಯನ್ಗೆ ಮೋಮೋಸ್ ಬಿರಿಯಾನಿ ಕೊಟ್ಟ ಆ ಟಿಫನ್ ಹುಡುಗಿ ಅವ್ರಿಗೆ ಕಾಣಿಸ್ಕೊತಾಳೆ. ನಾನು ದಾರಿನ ಮರ್ತೋಗಿದ್ದೀನಿ. ಅಂಕಲ್ ಅವರೇ, ನನಗೆ ಸಹಾಯ ಮಾಡ್ತೀರಾ? ನನ್ ಮನೆಗೆ ಹೋಗ್ಬೇಕು. ಏ ಹುಡುಗಿ, ಇಲ್ಲಿಂದ ಓಡೋಗೋ. ಹೋಗ್ತಾ ಇರೋ, ಬೇರೆ ಯಾರ ಹತ್ರ ಆದ್ರೂ ಸಹಾಯ ಕೇಳು. ಅಯ್ಯೋ, ಈ ಮಗು ಎಲ್ಲಿಂದ ಬಂತು? ಹೇಯ್, ಹೇಳೋದ್ ಅರ್ಥ ಆಗ್ತಿಲ್ವಾ? ಹೋಗಿಲ್ಲಿಂದ. ಆ ಹುಡುಗಿ ಅಲ್ಲಿಂದ ಅಳ್ತಾ ಹೋಗ್ತಾಳೆ. ಸಂದೀಪ್ ಮತ್ತೆ ಪ್ರೀತಿ ಆರ್ಯನ್ ಮೋಮೋಸ್ ಬಿರಿಯಾನಿ ಅಂಗಡಿ ಹತ್ರ ಬರ್ತಾರೆ. ನೋಡು, ಇದೇ ಆ ಪೆಟ್ಟಿಗೆಗಳು.
ಪ್ರತಿದಿನ ಸ್ಪೆಷಲ್ ಮೋಮೋಸ್ ಬಿರಿಯಾನಿ ಮಾಡೋ ಸಾಮಗ್ರಿಗಳು ತಾನಾಗೆ ಬರೋದು, ಅದು ಇದ್ರಲ್ಲೇನೆ. ಮತ್ತೆ ಅಲ್ಲಿದೆ ಪತ್ರ, ಅದ್ರಲ್ಲಿ ಬಿರಿಯಾನಿ ಮೊಮೋಸ್ ಹೇಗ್ ಮಾಡ್ಬೇಕು ಅಂತ ಪ್ರತಿಯೊಂದು ಬರ್ದಿದೆ. ಎಷ್ಟೆಲ್ಲ ಹೇಳ್ಬಿಟ್ಟ ನನ್ ತಮ್ಮ. ಅಲ್ಲ, ಇಂತ ಅಮೂಲ್ಯವಾದ ವಸ್ತುನ ಇಷ್ಟು ಈಸಿಯಾಗಿ ಬಿಟ್ಬಿಟ್ಟು ಯಾರು ಹೋಗ್ತಾರೆ ಹೇಳು? ನನ್ ತಮ್ಮಂಗ್ ಬುದ್ಧಿನೇ ಇಲ್ಲ. ಅದಕ್ಕೆ ನಾನೀಗ ಶ್ರೀಮಂತನಾಗ್ತೀನಿ. ಸಂದೀಪ್ ಮತ್ತೆ ಪ್ರೀತಿ ಅಲ್ಲಿರೋ ಆ 2 ಪೆಟ್ಟಿಗೆಗಳನ್ನ ತಗೊಂಡು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ತಾರೆ. ಮಧ್ಯದಲ್ಲಿ ಆ ವಯಸ್ಸಾದ ಹೆಂಗ್ಸು ಕಾಣಿಸ್ಕೊಳ್ತಾಳೆ. ಆ ಹೆಂಗ್ಸು ಅವರಿಗೆ ಸಹಾಯ ಕೇಳ್ತಾಳೆ. ಯಾರಾದ್ರೂ ನಂಗ್ ಸಹಾಯ ಮಾಡಿ, ಯಾರಾದ್ರೂ ನನಗೆ ತಿನ್ನೋದಕ್ಕೇನಾದ್ರೂ ಕೊಡ್ತೀರಾ? ನನಗೆ ತುಂಬಾನೇ ಹಸ್ವಾಗ್ತಿದೆ. ಮಗನೇ, ಆ ಪೆಟ್ಟಿಗೆಲೇನಾದ್ರೂ ತಿನ್ನೋಕಿದ್ರೆ ಕೊಡ್ತೀಯಾ? ಇಲ್ಲ ಇಲ್ಲ, ನಿಮಗ್ ಕೊಡಕ್ಕೆ ಅಂತ ನಮ್ಮ ಹತ್ರ ಏನೂ ಇಲ್ಲ. ಅವನ್ ಮಾತನ್ನ ಮುಗಿಸೋ ಅಷ್ಟ್ರಲ್ಲಿ ಆ ವಯಸ್ಸಾದ ಮುದುಕಿ ದೇವತೆಯಾಗಿ ಬದಲಾಗ್ತಾಳೆ. ಮತ್ತೆ ಅವ್ರಿಗೆ ಹೇಳ್ತಾಳೆ, ನಾನ್ ನಿಮ್ಮನ್ನ 2 ಸಲ ತಡೆಯೋದಕ್ ಪ್ರಯತ್ನ ಪಟ್ಟೆ. ನನ್ನ ಶಾಪ ನಿಮಗೆ ತಗ್ಲಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅತಿ ಆಸೆ ನಿಮ್ಮೊಳಗಡೆ ಉಜ್ವಲಿಸ್ತಾ ಇರೋದನ್ನ ನಾನ್ ನೋಡ್ದೆ. ಈ ತಪ್ಪಿಗೆ ನಿಮ್ಮಿಬ್ರಿಗೂ ಯಾವತ್ತೂ ಕ್ಷಮೆ ಅನ್ನೋದೇ ಇಲ್ಲ. ನೀವಿಬ್ರು ಶ್ರೀಮಂತರಾಗ್ಬೇಕು ಅನ್ಕೊಂಡಿದ್ರಿ ಅಲ್ವಾ? ಈಗ ನಿಮ್ಮಿಂದ ಎಲ್ಲನೂ ಕಿತ್ಕೋತೀನಿ ನಾನು. ದುಡ್ಡು ನೋಡಿದ ತಕ್ಷಣ ನಿಮ್ ಮನ್ಸು ಕುಣಿತಾಯ್ತು ಅಲ್ವಾ? ಇನ್ನು ಇಡೀ ಜೀವನ ನೀವಿಬ್ರು ಕಪ್ಪೆ ತರ ಎಗ್ರುತ್ತಾ ಇರಿ. ಸಂದೀಪ್ ಮತ್ತೆ ಪ್ರೀತಿ ಕಪ್ಪೆಯಾಗಿ ಬದಲಾಗ್ತಾರೆ. ಮಾರನೇ ದಿನ ಆಗುತ್ತೆ. ಆರ್ಯನ್ ತನ್ನ ಅಂಗಡಿನ ಓಪನ್ ಮಾಡಿ ನೋಡಿದಾಗ ಆ 2 ಪೆಟ್ಟಿಗೆಗಳು ಅಲ್ಲೇ ಇರುತ್ತೆ. ಕಳೆದ ರಾತ್ರಿ ಏನು ನಡೆದೇ ಇಲ್ಲ ಅನ್ನೋ ತರ. ಸಿಟಿಯಲ್ಲಿ ಆರ್ಯನ್ ಬೇರೆ ಬೇರೆ ಏರಿಯಾದಲ್ಲಿ ಆ 5 ರೂಪಾಯಿ ಮೊಮೋಸ್ ಬಿರಿಯಾನಿ ಶಾಪ್ ಅನ್ನ ಓಪನ್ ಮಾಡ್ತಾನೆ. ಮತ್ತೆ ತನ್ನ ಜೀವನದಲ್ಲಿ ಅವನು ತುಂಬಾ ಸಂತೋಷವಾಗಿ ಇರ್ತಾನೆ.